ಆ ಅಧಿಕಾರಿ ಕಾನೂನು ಬಾಹಿರ ಭ್ರೂಣ ಹತ್ಯೆಗಳ ವಿರುದ್ಧ ಸಮರ ಸಾರಿದ್ರು. ಖಾಸಗಿ ಆಸ್ಪತ್ರೆಗಳನ್ನ ಸೀಸ್ ಮಾಡಿದ್ರು. ಆದ್ರೀಗ ಆ ಅಧಿಕಾರಿಗೆ ಕಿರುಕುಳ ಶುರುವಾಗಿದೆಯಂತೆ. ಅಕ್ರಮ ಮುಚ್ಚಿ ಹಾಕಲು ಒತ್ತಡ ಹಾಕ್ತಿದ್ದಾರಂತೆ. ಡಿಎಚ್ಒ ವಿರುದ್ಧವೇ ಇಂತಹ ಆರೋಪ ಮಾಡಿ ಪತ್ರ ಬರೆಯಲಾಗಿದೆ. ಗರ್ಭದಲ್ಲೇ ಕರುಳ ಕುಡಿಗಳ ಉಸಿರು ನಿಲ್ಲಿಸಿದ್ರು. ಹೆಣ್ಣು ಅನ್ನೋದು ಗೊತ್ತಾಗ್ತಿದ್ದಂತೆ ಭ್ರೂಣ ಹತ್ಯೆ ಮಾಡಿದ್ರು. ಬೆಂಗಳೂರಿನಿಂದ ಮಂಡ್ಯ, ಮೈಸೂರುವರೆಗೆ ಹಬ್ಬಿದ್ದ ಭ್ರೂಣ ಹತ್ಯೆ ಜಾಲ ಬಯಲಾಗಿತ್ತು. ವಿಷಯ ಅಂದ್ರೆ ಈ ಘೋರವನ್ನ ಬಯಲಿಗೆಳೆದ ಅಧಿಕಾರಿಗಳಿಗೆ ಈಗ ಟಾರ್ಚರ್ ಶುರುವಾಗಿದೆ. ಭ್ರೂಣ ಹತ್ಯೆಗಳ ವರದಿ ಮಾಡದಂತೆ ಡಿಎಚ್ಒ ಕಿರುಕುಳ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಆರೋಪ. ಬೆಂಗಳೂರಿನ ಹೊಸಕೋಟೆಯಲ್ಲಿರುವಂತಹ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಮಾಡ್ತಿರುವುದು ರೆಡ್ ಹ್ಯಾಂಡ್ ಆಗಿ ಪತ್ತೆಯಾಗಿತ್ತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಂಜುನಾಥ್ ಈ ದಾಳಿ ಮೂಲಕ ಸದ್ದು ಮಾಡಿದ್ರು. ಆದ್ರೀಗ ಇದೇ ಅಧಿಕಾರಿ ಬೆಂಗಳೂರು ಗ್ರಾಮಾಂತರ ಡಿಎಚ್ಒ ಸುನಿಲ್ ಕುಮಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಭ್ರೂಣ ಹತ್ಯೆ ಗರ್ಭಪಾತ ಪ್ರಕರಣದಲ್ಲಿ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ವರದಿ ಮಾಡದಂತೆ ಡಿಎಚ್ಒ ಸುನಿಲ್ ಕುಮಾರ್ ತಾಕೀತು ಮಾಡ್ತಿದ್ದಾರೆ. ಅಲ್ಲದೆ ಹೊಸಕೋಟೆ ನಗರದ ಓಎಂ ಆಸ್ಪತ್ರೆ ಲೈಸೆನ್ಸ್ ರಿನ್ಯೂವಲ್ ಆಗಿದೆ. ಅನುಮತಿ ಇಲ್ಲದೆ 373 ಗರ್ಭಪಾತ ಮಾಡಿರೋ ಆರೋಪ ಇದೆ. ಈ ಬಗ್ಗೆ ವರದಿ ಬಹಿರಂಗಪಡಿಸದಂತೆ ಡಿಎಚ್ಒ ಒತ್ತಡ ಹಾಕಿದರಂತೆ. ಹೀಗಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಂಜುನಾಥ್ ಆರೋಗ್ಯ ಇಲಾಖೆ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಡಿಎಚ್ಒ ಸರ್ ಅವರು ನನ್ನ ಆಫೀಸಲ್ಲಿ ನಾನೇ ಎಲ್ಲ ಲೆಟರ್ನೆಲ್ಲ ರೆಡಿ ಮಾಡಿಸ್ತೀನಿ ಕೋರ್ಟಿಗೆ ಸಬ್ಮಿಟ್ ಮಾಡೋದಕ್ಕೆ ಅಂತೇಳಿ ಅವ್ರ ಆಫೀಸಲ್ಲಿ ಅವರ ಮೇಲ್ವಿಚಾರಣೆ ಎಲ್ಲ ಮಾಡಿರ್ತಾರೆ. ಆದರೆ ನಾನು ಸಬ್ಮಿಟ್ ಮಾಡಿದ್ದಾದಮೇಲೆ ನೋಡ್ತೀನಿ ಅದರಲ್ಲಿ ಸೀರಿಯಲ್ ನಂಬರು ಯಾವ ಮಿಷಿನನ್ನು ನಾವು ಸೀಸ್ ಮಾಡ್ಕೊಂಡಿರ್ತೀವೋ ಆ ಮಿಷಿನ್ ಸೀರಿಯಲ್ ನಂಬರ್ ಅದಲು ಬದಲು ಮಾಡಿಸಿರ್ತಾರೆ. ಅದರ ಜೊತೆಗೆ ಒಂದಷ್ಟು ಅನಾವಶ್ಯಕವಾದ ಒಂದು ವಿಷಯಗಳನ್ನ ಅದರಲ್ಲಿ ಮಾಡಿಟ್ಟಿರ್ತಾರೆ. ಏನೋ ಈ ಬಗ್ಗೆ TV9 ವರದಿ ಮಾಡ್ತಿದ್ದಂತೆ ಡಿಎಚ್ಒ ಸುನಿಲ್ ಕುಮಾರ್ ಓಂ ಆಸ್ಪತ್ರೆಗೆ ಓಡೋಡಿ ಬಂದರು. ದಾಖಲೆಗಳ ಪರಿಶೀಲನೆ ನಡೆಸಿದ್ರು. ಸ್ಕ್ಯಾನಿಂಗ್ ರೂಮ್ ಮತ್ತು ಮಷೀನ್ಗಳನ್ನ ಸೀಸ್ ಮಾಡಿದ್ರು. ಇದೇ ವೇಳೆ ಅಧಿಕಾರಿ ಮಂಜುನಾಥ್ ಆರೋಪವನ್ನ ತಳ್ಳಿ ಹಾಕಿದ್ರು. ನಾವು ಕಾನೂನುಬದ್ಧ ಏನಿದೆ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಾಗತ್ತೆ. ಇದು ಕಾಯ್ದೆ. ನಾವಾಗಲಿ ಯಾರು ಇಂಡಿವಿಜುವಲ್ ದೊಡ್ಡವರಲ್ಲ. ನಾವು ನೆಪ ಮಾತ್ರ ನಮಗೆ ಪೋಸ್ಟ್ ಇರುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, PCPNDT ಆ್ಯಕ್ಟು, MTP ಆ್ಯಕ್ಟು, KPMA ಆ್ಯಕ್ಟು ಇದೆಲ್ಲ ಯಾರು ಕೂಡ ಮಾಡಬೇಕಾದ್ರೆ ಆ ಕಾನೂನಲ್ಲಿ ಏನಿದೆ ಆ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಅದರ ಅಡಿನಲ್ಲಿ ನಾನು ಯಾವ ತನಿಖೆಗೂ ಸಿದ್ಧ. ಇನ್ನೊಂದೆಡೆ ಆರೋಪ ನಿರಾಕರಿಸಿರುವಂತಹ ಓಂ ಆಸ್ಪತ್ರೆ ವೈದ್ಯರು ನಾವು ಅಕ್ರಮವಾಗಿ ಯಾವುದೇ ಗರ್ಭಪಾತಗಳನ್ನ ಮಾಡಿಲ್ಲ, ಬೇಕಿದ್ರೆ ಎಲ್ಲಾ ದಾಖಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೇಮ್ ಟೈಮ್ KPM ಎಕ್ಸ್ಪೈರ್ ಆಗಿದ್ದರಿಂದ ಅದು ಎಲ್ಲ ಚೈನ್ ಲಿಂಕಿಂದ ತಾಂತ್ರಿಕಾಂಶವಾಗಿ ಮ್ಯಾನ್ಯುವಲ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಆ ಡಿಲೇಗೆ ನಾವು ಕ್ಷಮೆ ಕೇಳ್ಕೊಳ್ತಾ ಇದ್ದೀವಿ, ತಮ್ಮ ಮೂಲಕನೂ ಕ್ಷಮೆ ಕೇಳ್ಕೊಳ್ತಾ ಇದ್ದೀವಿ. ಬಟ್ ಅದೊಂದು ಜೊತೆಗೆ ಫೈನಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಯಾವುದೇ ರೀತಿ ಅಧಿಕೃತವಾಗಿ ಗರ್ಭಪಾತ ಆಗಿಲ್ಲ ಸರ್. ಡಿಎಚ್ಒ ವಿರುದ್ಧ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಮಾಡಿರುವ ಆರೋಪ ಗಂಭೀರವಾದುದು. ಸೂಕ್ತ ತನಿಖೆ ಬಳಿಕ ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ. ನವೀನ್, TV9 ದೇವನಹಳ್ಳಿ.